ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ನಾವು ಗಜೇಂದ್ರ ಮೋಕ್ಷದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಮೊಸಳೆಯಿಂದ ಬಾಧಿತನಾದಂತಹ ಗಜೇಂದ್ರನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತನಾದನು. ಗಜೇಂದ್ರನು ಪರಿಪೂರ್ಣ ಬುದ್ಧಿಯಿಂದ ತನ್ನ ಮನಸ್ಸನ್ನು ಹೃದಯದಲ್ಲಿ ನೆಟ್ಟು ಒಂದು ಮಂತ್ರವನ್ನು ಜಪಿಸಿದನು. ತನ್ನ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನಾಗಿದ್ದಾಗ ಅದನ್ನು ಅವನು ಕಲಿತಿದ್ದ. ಅದು ಈಗ ಕೃಷ್ಣನ ಕೃಪೆಯಿಂದ ನೆನಪಿಗೆ ಬಂತು. ಅಂತಹ ನೆನಪನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ವರ್ಣಿಸಲಾಗಿದೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯಃ ಸಂಸಿದ್ಧೌ ಕುರುನಂದನ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ. ಭಕ್ತಿ ಸೇವಾ ನಿರತನು ಒಂದು ವೇಳೆ ಪತನವನ್ನು ಹೊಂದಿದರೂ ಕೀಳಾಗುವುದಿಲ್ಲ. ಆದರೆ ಕಾಲಕ್ರಮದಲ್ಲಿ ದೇವೋತ್ತಮ ಪರಮಪುರುಷನನ್ನು ಸ್ಮರಿಸುವಂತಹ ಸ್ಥಿತಿಯಲ್ಲಿ ಅವನನ್ನು ಇರಿಸಲಾಗುತ್ತದೆ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮುಂದೆ ವಿವರಿಸುವಂತೆ ಗಜೇಂದ್ರನು ಹಿಂದೆ ಇಂದ್ರದ್ಯುಮ್ನ ಎಂಬ ಮಹಾರಾಜನಾಗಿದ್ದ. ಹೇಗೋ ಏನೋ ಅವನು ಮುಂದಿನ ಜನ್ಮದಲ್ಲಿ ಆನೆಗಳ ರಾಜನಾದನು. ಈಗ ಗಜೇಂದ್ರನು ಅಪಾಯದಲ್ಲಿದ್ದಾನೆ. ಅವನು ಮನುಷ್ಯೇತರ ದೇಹದಲ್ಲಿದ್ದರೂ ಪೂರ್ವ ಜನ್ಮದಲ್ಲಿ ತಾನು ಕಲಿತಿದ್ದ ಸ್ತೋತ್ರವನ್ನು ಜ್ಞಾಪಿಸಿಕೊಂಡನು. ಯತತೇಚ ತಥೋ ಭೂಯಃ ಸಂಸಿದ್ಧೌ ಕುರುನಂದನ. ಪರಿಪೂರ್ಣತೆಯನ್ನು ಸಾಧಿಸಲು ಅನುವಾಗುವಂತೆ ಶ್ರೀಕೃಷ್ಣನು ತನ್ನನ್ನು ನೆನೆಯಲು ವ್ಯಕ್ತಿಗೆ ಅವಕಾಶವನ್ನು ಕೊಡುತ್ತಾನೆ. ಅದು ಇಲ್ಲಿ ಸಿದ್ಧವಾಗಿದೆ. ಆನೆಗಳ ರಾಜನಾದ ಗಜೇಂದ್ರನು ಅಪಾಯದಲ್ಲಿ ಸಿಲುಕಿಕೊಂಡಿದ್ದರೂ ಕೂಡ ತಾನು ಹಿಂದೆ ಮಾಡಿದ ಭಕ್ತಿ ಸೇವೆಯನ್ನು ನೆನೆಯಲು ಅವನಿಗೆ ಇದು ಒಂದು ಅವಕಾಶವಾಯಿತು. ದೇವೋತ್ತಮ ಪರಮಪುರುಷನು ಕೂಡಲೇ ಅವನನ್ನು ರಕ್ಷಿಸಲು ಸಾಧ್ಯವಾಯಿತು. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಯಾವುದಾದರೊಂದು ಮಂತ್ರದ ಜಪವನ್ನು ಅಭ್ಯಾಸ ಮಾಡುವುದು ಅವಶ್ಯ ಕರ್ತವ್ಯವಾಗಿದೆ. ಮಹಾಮಂತ್ರವಾದ ಹರೇ ಕೃಷ್ಣ ಮಂತ್ರವನ್ನು ವ್ಯಕ್ತಿಯು ಖಂಡಿತವಾಗಿಯೂ ಜಪಿಸಬೇಕು. ಅಲ್ಲದೆ ವ್ಯಕ್ತಿಯು ಚಿಂತಾಮಣಿ ಪ್ರಕರ ಸದ್ಮಸು ಅಥವಾ ನರಸಿಂಹ ಸ್ತೋತ್ರದ ಜಪವನ್ನು ಅಭ್ಯಾಸ ಮಾಡಬೇಕು. ಪ್ರತಿಯೊಬ್ಬ ಭಕ್ತನು ಯಾವುದಾದರೊಂದು ಮಂತ್ರವನ್ನು ಪರಿಪೂರ್ಣವಾಗಿ ಜಪಿಸುವ ಅಭ್ಯಾಸವನ್ನು ಮಾಡಬೇಕು. ಏಕೆಂದರೆ ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಅಪರಿಪೂರ್ಣನಾಗಿದ್ದರೂ ಮುಂದಿನ ಜನ್ಮದಲ್ಲಿ ಒಂದು ಪ್ರಾಣಿಯಾಗಿ ಹುಟ್ಟಿದರೂ ಕೂಡ ಕೃಷ್ಣ ಪ್ರಜ್ಞೆಯನ್ನು ಮರೆಯುವುದಿಲ್ಲ. ಆದರೆ ಭಕ್ತನಾದವನು ಈ ಜನ್ಮದಲ್ಲಿಯೇ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣನಾಗಲು ಪ್ರಯತ್ನಿಸಬೇಕು. ಏಕೆಂದರೆ ಕೇವಲ ಕೃಷ್ಣ ಮತ್ತು ಅವನ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟರಿಂದಲೇ ಈ ದೇಹವನ್ನು ತ್ಯಜಿಸಿದ ನಂತರ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಒಂದು ವೇಳೆ ವ್ಯಕ್ತಿಯು ಜಾರಿ ಬಿದ್ದರೂ ಕೂಡ ಕೃಷ್ಣ ಪ್ರಜ್ಞೆಯ ಅಭ್ಯಾಸವು ವ್ಯರ್ಥವಾಗುವುದಿಲ್ಲ. ಉದಾಹರಣೆಗೆ, ಅಜಾಮಿಳನು ತನ್ನ ಬಾಲ್ಯದಲ್ಲಿ ತಂದೆಯ ನಿರ್ದೇಶನದಲ್ಲಿ ನಾರಾಯಣ ನಾಮವನ್ನು ಜಪಿಸಲು ಅಭ್ಯಾಸ ಮಾಡಿದ್ದ. ಆದರೆ ಮುಂದೆ ಅವನು ಯೌವನದಲ್ಲಿ ಅಧಪತನವನ್ನು ಹೊಂದಿದ. ಮದ್ಯಪಾನಿಯಾದ, ಸ್ತ್ರೀವಸನಿಯಾದ, ಧೂರ್ತನಾದ, ಕಳ್ಳನಾದ. ಅವನ ಮಗನಿಗೆ ನಾರಾಯಣ ಎಂದು ನಾಮಕರಣ ಮಾಡಿದ. ಅವನು ತನ್ನ ಮಗನನ್ನು ಕರೆದಾಗಲೆಲ್ಲ ನಾರಾಯಣ ನಾಮವನ್ನು ಜಪಿಸಿದಂತೆ ಆಗುತ್ತಿತ್ತು. ಅವನು ಪಾಪಕರ್ಮಗಳಲ್ಲಿ ತೊಡಗಿದ್ದರೂ ಪ್ರಗತಿಯನ್ನು ಹೊಂದಿದನು. ಯಾವುದೇ ಸಂದರ್ಭದಲ್ಲಿಯೂ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದನ್ನು ಮರೆಯಬಾರದು. ಗಜೇಂದ್ರನ ಜೀವನದಲ್ಲಿ ನಾವು ಕಾಣುವಂತೆ ಅದು ಮಹಾವಿಪತ್ತಿನಲ್ಲಿ ನಮಗೆ ಸಹಾಯ ಮಾಡುವುದು. ಗಜೇಂದ್ರನು ಭಗವಂತನನ್ನು ಕುರಿತಾಗಿ ಈ ರೀತಿ ನುಡಿದನು. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯ ಆದಿಬೀಜಾಯ ಪರೇಶಾಯ ಅಭಿಧೀಮಹಿ. ಆನೆಗಳ ರಾಜನಾದ ಗಜೇಂದ್ರನು ನುಡಿದನು, ಪರಮಪುರುಷನಾದ ವಾಸುದೇವನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಅವನಿಂದಾಗಿಯೇ ಈ ಲೌಕಿಕ ದೇಹವು ಚೇತನದ ಸಾನ್ನಿಧ್ಯದಿಂದ ಕಾರ್ಯ ಮಾಡುತ್ತದೆ. ಅವನೇ ಪ್ರತಿಯೊಬ್ಬನ ಮೂಲ ಕಾರಣ. ಅವನು ಎಲ್ಲರಿಗೂ ಪೂಜಾರ್ಹನಾಗಿದ್ದಾನೆ. ಅವನು ಪ್ರತಿಯೊಬ್ಬ ಜೀವಿಯ ಹೃದಯವನ್ನು ಪ್ರವೇಶ ಮಾಡಿದ್ದಾನೆ. ಅವನನ್ನು ಕುರಿತು ನಾನು ಧ್ಯಾನ ಮಾಡುತ್ತೇನೆ. ಈ ಶ್ಲೋಕದಲ್ಲಿ ಏತತ್ ಚಿತ್ ಆತ್ಮಕಂ ಎಂಬ ಶಬ್ದಗಳು ಬಹಳ ಮುಖ್ಯವಾದವು. ಲೌಕಿಕ ದೇಹದಲ್ಲಿ ಖಂಡಿತವಾಗಿಯೂ ಲೌಕಿಕ ಧಾತುಗಳು ಮಾತ್ರ ಇವೆ. ಆದರೆ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯ ಅರಿವಿಗೆ ಜಾಗೃತನಾದರೆ ದೇಹವು ಲೌಕಿಕತ್ವವನ್ನು ಕಳೆದುಕೊಂಡು ಆಧ್ಯಾತ್ಮಿಕವಾಗುತ್ತದೆ. ಲೌಕಿಕ ದೇಹವು ಇಂದ್ರಿಯ ಭೋಗಕ್ಕೆ ಉದ್ದೇಶಿತವಾಗಿದೆ. ಆದರೆ ಆಧ್ಯಾತ್ಮಿಕ ದೇಹವು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಮಗ್ನವಾಗುತ್ತದೆ. ಪರಮಪ್ರಭುವಿನ ಸೇವೆಯಲ್ಲಿ ಮಗ್ನನಾಗಿ ನಿರಂತರವಾಗಿ ಅವನನ್ನೇ ಧ್ಯಾನಿಸುವ ಭಕ್ತನಿಗೆ ಲೌಕಿಕ ದೇಹವಿದೆಯೆಂದು ಎಂದೂ ಪರಿಗಣಿಸಬಾರದು. ಗುರುವು ಲೌಕಿಕ ದೇಹವನ್ನು ಹೊಂದಿರುವ ಸಾಮಾನ್ಯ ಮನುಷ್ಯನೆಂದು ಯೋಚಿಸಬಾರದು. ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾದ ಪರಿಶುದ್ಧ ಭಕ್ತನು ದಿವ್ಯ ವೇದಿಕೆಯಲ್ಲಿ ಇರುತ್ತಾನೆಂದು ತಿಳಿಯಬೇಕು. ಸಗುಣಾನ್ ಸಮತೀತೇತಾನ್ ಬ್ರಹ್ಮಭೂಯಾಯ ಕಲ್ಪತೆ. ನಾವು ದೇವೋತ್ತಮ ಪರಮಪುರುಷನಿಗೆ ನಮ್ಮ ನಮಸ್ಕಾರಗಳನ್ನು ಅರ್ಪಿಸೋಣ.
ಅವನ ಕೃಪೆಯಿಂದ ಲೌಕಿಕ ವಸ್ತುಗಳು ಎನ್ನುವೂ ಕೂಡ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ವಿನಿಯೋಗವಾದಾಗ ಆಧ್ಯಾತ್ಮಿಕವಾಗುತ್ತವೆ. ಓಂಕಾರವು ದೇವೋತ್ತಮ ಪರಮಪುರುಷನ ಸಾಂಕೇತಿಕ ಶಬ್ದ ಪ್ರತಿನಿಧಿಯಾಗಿದೆ. ಓಂ ತತ್ಸತ್ ಇತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಓಂ ತತ್ಸತ್ ಎಂಬ 3 ಶಬ್ದಗಳು ಕೂಡಲೇ ಪರಮಪ್ರಭುವನ್ನು ಆವಾಹಿಸುತ್ತವೆ. ತಾನು ಎಲ್ಲ ವೈದಿಕ ಮಂತ್ರಗಳಲ್ಲೂ ಓಂಕಾರವೆಂದು ಶ್ರೀಕೃಷ್ಣನು ಹೇಳುತ್ತಾನೆ. ಪ್ರಣವ ಸರ್ವ ವೇದೇಶು. ವೈದಿಕ ಮಂತ್ರಗಳನ್ನು ಉಚ್ಚರಿಸುವಾಗ ಆದಿಯಲ್ಲಿ ಓಂಕಾರವನ್ನು ಹೇಳುತ್ತಾರೆ. ದೇವೋತ್ತಮ ಪರಮಪುರುಷನನ್ನು ತಕ್ಷಣವೇ ಸೂಚಿಸಲು ಈ ರೀತಿ ಮಾಡುತ್ತಾರೆ. ಉದಾಹರಣೆಗೆ ಶ್ರೀಮದ್ ಭಾಗವತವು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಶಬ್ದಗಳಿಂದಲೇ ಆರಂಭವಾಗುತ್ತದೆ. ದೇವೋತ್ತಮ ಪರಮಪುರುಷನಿಗೂ ವಾಸುದೇವನಿಗೂ ಮತ್ತು ಓಂಕಾರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಓಂಕಾರವು ಪರಮಪ್ರಭುವಿನ ಪ್ರತಿನಿಧಿ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯ ಇದಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂಭುವಂ. ದೇವೋತ್ತಮ ಪರಮಪುರುಷನು ಸಮಸ್ತವನ್ನು ಆಧರಿಸಿರುವ ಪರಮ ವೇದಿಕೆಯಾಗಿದ್ದಾನೆ. ಸಮಸ್ತವನ್ನು ಉತ್ಪಾದಿಸುವ ದ್ರವ್ಯವಾಗಿದ್ದಾನೆ. ಅವನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ ಮತ್ತು ಅದರ ಏಕೈಕ ಕಾರಣನಾಗಿದ್ದಾನೆ. ಆದರೂ ಅವನ ಕಾರ್ಯಕಾರಣಗಳಿಂದ ವಿಭಿನ್ನನಾಗಿದ್ದಾನೆ. ಸಮಸ್ತದಲ್ಲಿಯೂ ಸ್ವಯಂಪೂರ್ಣನಾಗಿರುವ ದೇವೋತ್ತಮ ಪರಮಪುರುಷನಿಗೆ ನಾನು ಶರಣಾಗುತ್ತೇನೆ. ಭಗವದ್ಗೀತೆಯಲ್ಲಿ ಭಗವಂತನು ಈ ರೀತಿ ನುಡಿಯುತ್ತಾನೆ. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ನಾನೇ ದೇವೋತ್ತಮ ಪರಮಪುರುಷ. ಆದರೆ ಮಣ್ಣಿನ ಮಡಕೆಯು ನೆಲದ ಮೇಲೆ ಆಧರಿಸಿ ನಿಂತಿರುವಂತೆ ಪ್ರತಿಯೊಂದು ನನ್ನ ಶಕ್ತಿಯನ್ನು ಅವಲಂಬಿಸಿ ನಿಂತಿದೆ. ಮಣ್ಣಿನ ಮಡಕೆಯು ನಿಂತಿರುವ ಸ್ಥಳವೂ ಮಣ್ಣೆ. ಅಲ್ಲದೆ ಮಣ್ಣಿನಿಂದ ಉತ್ಪನ್ನವಾದ ಕುಂಬಾರನಿಂದ ನಿರ್ಮಿತವಾದದ್ದು ಈ ಮಣ್ಣಿನ ಮಡಕೆ. ಮಡಕೆಯನ್ನು ಮಾಡಿದ ಕುಲಾಲ ಚಕ್ರವು ಮಣ್ಣಿನ ವಿಸ್ತೃತ ರೂಪವೇ. ಮಡಕೆಯನ್ನು ಮಾಡಲು ಉಪಯೋಗಿಸಿದ ವಸ್ತುಗಳು ಮಣ್ಣೇ ಆಗಿವೆ. ಶ್ರುತಿಮಂತ್ರದಲ್ಲಿ ದೃಢಪಡಿಸಿರುವಂತೆ ಯತೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪ್ರಯಂತಿ ಅಭಿಸಂವಿಶಂತಿ. ಪ್ರತಿಯೊಂದರ ಮೂಲ ಕಾರಣನು ಈ ದೇವೋತ್ತಮ ಪರಮಪುರುಷ. ಪ್ರಳಯದ ಅನಂತರ ಎಲ್ಲವೂ ಅವನಲ್ಲಿ ಪ್ರವೇಶ ಮಾಡುತ್ತವೆ. ಪ್ರಕೃತಿಂ ಯಾಂತಿ ಮಾಮಿಕಾಂ. ಹೀಗೆ ಪರಮಪ್ರಭುವಾದ ದೇವೋತ್ತಮ ಪರಮಪುರುಷ ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣನು ಪ್ರತಿಯೊಂದರ ಮೂಲ ಕಾರಣನಾಗಿದ್ದಾನೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಗೋವಿಂದನೆಂದು ಹೆಸರಾದ ಕೃಷ್ಣನು ಪರಮ ನಿಯಾಮಕನಾಗಿದ್ದಾನೆ. ಅವನು ಶಾಶ್ವತವಾದ ಆನಂದಮಯವಾದ ಆಧ್ಯಾತ್ಮಿಕ ದೇಹವನ್ನು ಹೊಂದಿದ್ದಾನೆ. ಅವನೇ ಎಲ್ಲದರ ಮೂಲ. ಅವನಿಗೆ ಬೇರೆ ಮೂಲವಿಲ್ಲ. ಏಕೆಂದರೆ ಅವನೇ ಸಕಲ ಕಾರಣಗಳ ಪ್ರಧಾನ ಕಾರಣನಾಗಿದ್ದಾನೆ. ಭಗವಂತನೇ ಎಲ್ಲದರ ಕಾರಣ. ಆದರೆ ಅವನಿಗೆ ಯಾವ ಕಾರಣವೂ ಇಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತಃ. ಅವನು ಪ್ರತಿಯೊಂದೂ ಆಗಿದ್ದರೂ ಅವನ ವ್ಯಕ್ತಿತ್ವವು ಬ್ರಹ್ಮಾಂಡದ ಪ್ರಕಟ ರೂಪಕ್ಕಿಂತ ವಿಭಿನ್ನವಾಗಿದೆ. ಯಾ ಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ ಕ್ವಚಿತ್ ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದ್ಧದೃಕ್ ಸಾಕ್ಷುಭಯಂ ತದೀಕ್ಷತೆ ಸಾ ಆತ್ಮಮೂಲೋ ವತು ಮಾಂ ಪರಾತ್ಪರಃ. ದೇವೋತ್ತಮ ಪರಮಪುರುಷನು ಸ್ವಶಕ್ತಿಯನ್ನು ವಿಸ್ತರಿಸಿ ಈ ಬ್ರಹ್ಮಾಂಡದ ಪ್ರಕಟ ರೂಪವನ್ನು ಕೆಲವು ಸಲ ಕಾಣುವಂತೆಯೂ ಕೆಲವು ಸಲ ಕಾಣದಂತೆಯೂ ಇರಿಸುತ್ತಾನೆ. ಅವನು ಎಲ್ಲ ಸಂದರ್ಭಗಳಲ್ಲಿಯೂ ಪರಮ ಕಾರಣ ಹಾಗೂ ಪರಮ ಪರಿಣಾಮ. ಅವನು ವೀಕ್ಷಕನೂ ಹೌದು, ಸಾಕ್ಷಿಯೂ ಹೌದು. ಹೀಗೆ ಅವನು ಎಲ್ಲದಕ್ಕೂ ಅತೀತವಾಗಿದ್ದಾನೆ. ಅಂತಹ ದೇವೋತ್ತಮ ಪರಮಪುರುಷನು ನನಗೆ ರಕ್ಷಣೆಯನ್ನು ಕೊಡಲಿ. ದೇವೋತ್ತಮ ಪರಮಪುರುಷನು ನಾನಾ ವಿಧವಾದ ಶಕ್ತಿಗಳನ್ನು ಉಳ್ಳವನಾಗಿದ್ದಾನೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಅವನು ಇಚ್ಛೆಯುಂಟಾದೊಡನೆಯೇ ತನ್ನ ಶಕ್ತಿಗಳಲ್ಲಿ ಒಂದನ್ನು ಉಪಯೋಗಿಸಿ ಆ ವಿಸ್ತರಣೆಯಿಂದ ಈ ಬ್ರಹ್ಮಾಂಡದ ಪ್ರಕಟ ರೂಪವನ್ನು ಸೃಷ್ಟಿಸುತ್ತಾನೆ. ಮತ್ತೆ ಬ್ರಹ್ಮಾಂಡದ ಪ್ರಕಟ ರೂಪವು ಪ್ರಳಯದಲ್ಲಿ ಲಯವಾದಾಗ ಅವನಲ್ಲಿ ಆಶ್ರಯಿಸುತ್ತದೆ. ಆದರೂ ಅವನು ಅಚ್ಯುತನಾದ ಪರಮ ವೀಕ್ಷಕನಾಗಿರುತ್ತಾನೆ. ಯಾವುದೇ ಸಂದರ್ಭದಲ್ಲೂ ಪರಮಪ್ರಭುವು ವ್ಯತ್ಯಾಸರಹಿತನಾಗಿರುತ್ತಾನೆ. ಅವನು ಕೇವಲ ಸಾಕ್ಷಿಯಾಗಿರುತ್ತಾನೆ. ಎಲ್ಲ ಸೃಷ್ಟಿ ಲಯಗಳಿಂದಲೂ ವಿದೂರನಾಗಿದ್ದಾನೆ. ಕಾಲೇನ ಪಂಚತ್ವಮಿತೇಷು ಕೃತ್ಸ್ನಶೋ ಲೋಕೇಶು ಪಾಲೇಷು ಚ ಸರ್ವಹೇತುಷು ತಮಸ್ತದಾಸೀದ್ ಗಹನಂ ಗಭೀರಂ ಯಸ್ತಸ್ಯ ಪಾರೇಭಿವಿರಾಜತೆ ವಿಭು. ಕಾಲಾನುಕ್ರಮದಲ್ಲಿ ಗ್ರಹಗಳು, ಅವುಗಳ ನಿರ್ದೇಶಕರು ಮತ್ತು ಪಾಲಕರೂ ಸೇರಿ
ಬ್ರಹ್ಮಾಂಡದ ಎಲ್ಲ ಕಾರಣಾತ್ಮಕ ಹಾಗೂ ಕಾರ್ಯಾತ್ಮಕ ಅಭಿವ್ಯಕ್ತಿಗಳು ನಾಶವಾದಾಗ ಗಾಢಾಂಧಕಾರ ಕವಿಯುತ್ತದೆ. ಆದರೂ ಈ ಅಂಧಕಾರದ ಮೇಲೆ ದೇವೋತ್ತಮ ಪರಮಪುರುಷನಿದ್ದಾನೆ. ನಾನು ಅವನ ಪಾದ ಕಮಲಗಳನ್ನು ಆಶ್ರಯಿಸುತ್ತೇನೆ. ಗಜೇಂದ್ರ ಮೋಕ್ಷದ ಮುಂದಿನ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.